ಹಾಯ್, ಹಲೋ, ನಮಸ್ತೆ. ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಸೊ ಇವತ್ತು ಫೈನಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಇದ್ದೆ. ಆದರೆ ನಮ್ಮ ಕಡೆ ಥಿಯೇಟ್ರ್ ಪ್ರಾಬ್ಲಮ್. ಒಂದು ಕಡೆ ಆದರೆ ಥಿಯೇಟ್ರ್ ಫುಲ್ ಇತ್ತು. ಅಂದರೆ 4 ಶೋನು ಫುಲ್ ಇತ್ತು. ಸೊ ಇವತ್ತಿನ ಶೋ ಹೆಂಗಾದರೂ ಮಾಡಿ ಇವಾಗ ಜಸ್ಟ್ 4 ಗಂಟೆ ಶೋ ನೋಡ್ಕೊಂಡು ಬಂದೆ. ಸೊ ಭೈರತಿ ರಣಗಲ್ ಹೇಗಿದೆ ಮೂವಿ? ಏನೇನಿತ್ತು? ಏನೇನಂದ್ರು? ಏನೇನು ಅಂದರೆ ಕಷ್ಟ ಏನಾದರೂ ಆಗಿತ್ತಾ ಅಂದರೆ ಹೇಳೋದಾದರೆ ಸೂಪರ್ ಮೂವಿ. ನನಗಂತೂ ಪೈಸಾ ವಸೂಲ್ ಮೂವಿ. ಶಿವರಾಜ್ ಕುಮಾರ್ ಅವರ ಆಕ್ಟಿಂಗು ಅರೆ ಏನ್ ಗೋ ಸೂಪರ್ ಸೂಪರ್. ದಯವಿಟ್ಟು ಯಾರಾದರೂ ಮೂವಿ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಯಾಕಂದ್ರೆ ಇದು ಸೀಕ್ವಲ್ ಅಲ್ಲ, ಅಂದ್ರೆ ಮುಂದುವರಿದ ಭಾಗ ಅಲ್ಲ ಮಫ್ತಿ ಮೂವಿದು. ಅದರ ಹಿಂದ್ಗಡೆ ಭಾಗ ಅಂದ್ರೆ ಪ್ರೀಕ್ವಲ್. ಸೊ ಹೆಂಗ್ ಮಾಡಿದ್ದಾರೆ ಮೂವಿ ಅಂದ್ರೆ ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂಡು ಹೆಂಗ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲು ಆ ಮಫ್ತಿ ಮೂವಿ ನೋಡಿದಾಗ ಶಿವಣ್ಣ ಅವರು ಒಂದ್ ಕಡೆ ಒಂದಲ್ಲ ಒಂದ್ 2-3 ಸೀನಲ್ಲಿ ರಾಮಾಯಣ ಓದ್ತಾ ಇದ್ರು. ಅದು ಯಾತಕ್ಕಾಗಿ ರಾಮಾಯಣ ಓದ್ತಾ ಇದ್ರು ಅಂತ ಈ ಮೂವಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಹೆಂಗಿತ್ತು ಫೈಟು, ಹೆಂಗಿತ್ತು ಮೂವಿ? ಸೊ ಫಸ್ಟ್ ಹಾಫು ಸೂಪರ್. ಅಂದ್ರೆ ಫೈಟ್ ಇರಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಇಷ್ಟು ಫೈಟ್ ಇತ್ತು. ಫಸ್ಟ್ ಹಾಫ್ ಮರ್ತೋಗ್ಬಿಡ್ತೀರಾ, ಫೈಟೇ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಮೂವಿಯನ್ನು ಒಂದು ಬಿಲ್ಡ್ ಮಾಡಿದ್ದಾರೆ. ಸೊ ಇದರಲ್ಲಿ ನಾನು ಎಷ್ಟು ಮಾರ್ಕ್ ಕೊಡ್ತೇನೆ ಅಂದ್ರೆ ಆ 4 ಮಾರ್ಕ್ ಕೊಡ್ತೇನೆ. 5 4. ಯಾಕೆ 1 ಮಾರ್ಕ್ ತೆಗ್ದೆ ಅಂದ್ರೆ ನನ್ಗೆ ತುಂಬಾ ಬೇಜಾರಾಗಿತ್ತು. ಮೂವಿ ಸ್ಟಾರ್ಟ್ ಆದ ಕೂಡ್ಲೇನೆ ನನ್ಗೆ ತುಂಬಾ ಇರಿಟೇಷನ್ ಆಗ್ತಾ ಇತ್ತು. ಯಾಕಂದ್ರೆ ರೀ, ಶಿವರಾಜ್ ಕುಮಾರ್ ಅವರು ಫ್ಯಾಮಿಲಿ ಅಪ್ಪು ಅವರ ಒಂದು ಭಾವಚಿತ್ರವನ್ನು ಹಾಕ್ಲಿಲ್ಲಲ್ಲ. ಇದು ಯಾರ ಮಿಸ್ಟೇಕ್ ಅಂತ ನನ್ಗೆ ಗೊತ್ತಿಲ್ಲ. ಸೊ ಇಡೀ ಚಿತ್ರತಂಡಕ್ಕೆ ಈ ವಿಷಯದಲ್ಲಿ ನಾನು ದೂರ್ತೇನೆ. ಇದು ಒಂದು ನನಗೆ ನೆಗೆಟಿವ್ ಆಗಿ ಕಾಣಿತು. ಯಾಕಂದ್ರೆ ನಿಮ್ಮ ಕುಟುಂಬದ ಆಸ್ತಿ ಅವರು ಪುನೀತ್ ರಾಜ್ಕುಮಾರ್ ಅವರು, ಅವರ ಒಂದು ಫೋಟೋ ಹಾಕ್ಲಿಕ್ಕೂ ನಿಮ್ಗೆ ಮರ್ತೋಯ್ತೋ ಅಥವಾ ಬೇಕಂತ ಹಾಕ್ಲಿಲ್ವೋ ಗೊತ್ತಿಲ್ಲ. ದಯವಿಟ್ಟು ಇನ್ನಾದ್ರೂ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಹಾಕಿ. ಸೊ ಇದೊಂದು ನೆಗೆಟಿವ್ ಪಾಯಿಂಟ್. ಮತ್ತೆ ಉಳಿದಂತೆ ಎಲ್ಲ ಮೂವಿಯಲ್ಲಿ ಮಾತಾಡ್ಲಿಕ್ಕೆ ಇಲ್ಲ. ಯಾಕಂದ್ರೆ ಶಿವಣ್ಣ ಅವರ ಆಕ್ಟಿಂಗು ಟಾಪ್ ಇತ್ತು. ಎಲ್ಲರೂ ಅಂದ್ರೆ ಕಮ್ಮಿ ಅಂದ್ರೂ ನನಗೆ ಒಂದು ಕಡೆನೂ ನೆಗೆಟಿವ್ ಪಾಯಿಂಟ್ ಅಂತ ಅನಿಸ್ಲಿಲ್ಲ. ಸ್ವಲ್ಪ ಒಂದು ಲ್ಯಾಗ್ ತರ ಕಾಣಿಸ್ತು. ಬಟ್ ಆದ್ರೂ ಓಕೆ, 2 ಗಂಟೆ ಮೂವಿ ಆದ್ರೂ ನಮ್ಗೆ ಎಲ್ಲೂ ಒಂದ್ ಕಡೆನೂ ಅಂದ್ರೆ ಎದ್ದೋಗ್ ಬಿಡೋಣ ಅನ್ನೋಷ್ಟು ನಾನು ಒಂದು ಲಾಸ್ಟ್ ಒಂದು ಮೂವಿ ನೋಡಿದ್ದೆ ಕನ್ನಡ. ಆ ಯಾಕಪ್ಪ ಮೂವಿ ಬಂದೆ ಅಂತ ಅನ್ಸ್ತು. ಆ ಎಲ್ಲ ಫೀಲ್ ಅನ್ನ ಈ ಮೂವಿಯಲ್ಲಿ ಡಬಲ್ ಆಗಿ ನಾನಂದ್ರೆ ಎಂಜಾಯ್ ಮಾಡ್ತಾ ಇದ್ದೆ. ಸೊ ಅಷ್ಟು ಚೆನ್ನಾಗಿದೆ ಮೂವಿ. ದಯವಿಟ್ಟು ಮೂವಿಯನ್ನ ನೋಡಿ ಎಂಜಾಯ್ ಮಾಡಿ. ದಯವಿಟ್ಟು ಕನ್ನಡ ಮೂವಿಯನ್ನ ಪ್ರೋತ್ಸಾಹ ಮಾಡಿ. ಯಾಕಂದ್ರೆ ನಾವು ಕನ್ನಡ ಮೂವಿಯಲ್ಲಿ ಚೆನ್ನಾಗಿರೋ ಸ್ಟೋರಿಗಳ ಮೂವಿ ಬರೋದೇ ಇಲ್ಲ ಅಂತ ಹೇಳ್ತೀವಿ. ಸೊ ಇಂಥ ಮೂವಿ ಬಂದಾಗ ನಾವು ದಯವಿಟ್ಟು ಪ್ರೋತ್ಸಾಹ ಮಾಡೋದನ್ನ ಮರಿಬಾರ್ದು. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಮೂವಿ. ಸೊ ದಯವಿಟ್ಟು ಮೂವಿ ಚೆನ್ನಾಗಿದೆ, ನಿಮ್ ಹತ್ರದಲ್ಲಿರೋ ಥಿಯೇಟರ್ ಅಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.